ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ. ಜೊತೆಗೆ ಆರ್ಥಿಕ ಸಂಕಷ್ಟ ಹಾಗೂ ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಕಲಾವಿದರ ವಿಚಾರದಲ್ಲಿ 108 ಗೊಂದಲಗಳಿದೆ. ಇದನ್ನೆಲ್ಲ ಅರಿತಿರುವಂತಹ ಚಿತ್ರರಂಗದ ಗಣ್ಯರು ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾರಣ ದರ್ಶನ್ ಕಾರಣಕ್ಕೋಸ್ಕರ ಹೋಮ ಹವನ ಮಾಡಿಸ್ತಾ ಇದ್ದಾರೆ ಅಂತೆಲ್ಲ ವದಂತಿ ಹಬ್ಲಾಗಿತ್ತು. ಸೊ ಇದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗಿದೆ. ಹಾಗಾದ್ರೆ ಹೋಮ ಹವನದಲ್ಲಿ ಪಾಲ್ಗೊಳ್ಳೋರು ಯಾರು, ಎಷ್ಟೊತ್ತಿಂದ ಎಷ್ಟು ತನಕ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ದೇವರ ಮೊರೆ ಹೋಗಿರುವ ಕಲಾವಿದರ ಸಂಘ. ಚಂದನವನದ ಏಳಿಗೆಗಾಗಿ ಹೋಮ ಹವನ ಸರ್ಪಶಾಂತಿ. ಕನ್ನಡ ಕಲಾವಿದರ ಸಂಘ ಈ ಬಾರಿ ವಿಶೇಷ ಪೂಜಾ ಕೈಂಕರ್ಯ ಕೈಗೊಂಡು ಗಮನ ಸೆಳೆದಿದೆ. ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಹಾಗೂ ಖಜಾಂಚಿ ದೊಡ್ಡಣ್ಣ ನೇತೃತ್ವದಲ್ಲಿ ನಡೀತಾ ಇರುವ ಧಾರ್ಮಿಕ ಕಾರ್ಯಕ್ರಮ ಬುಧವಾರ ಬೆಳಗ್ಗೆಯಿಂದಲೇ ನಡೆಯಲಿದೆ. ಈ ವೇಳೆ ಗಣಯಾಗ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ ನಡೆಯಲಿದೆ. ಇನ್ನು ಉಡುಪಿಯ ಪುರೋಹಿತ ಪ್ರಕಾಶ್ ಅಮ್ಮಣ್ಣಯ್ಯ ನೇತೃತ್ವದಲ್ಲಿ ಸಕಲ ರೀತಿಯ ಪೂಜೆ ಕೈಂಕರ್ಯ ನಡೆಯಲಿದೆ. ಸ್ಟಾರ್ಟ್ ಆದರೆ 11:11 ಒಳಗೆಲ್ಲ ಮುಗಿದೋಗುತ್ತೆ. ಎಲ್ಲರೂ ಕ್ಷೇಮವಾಗಿ, ಮೊದಲು ಅಣ್ಣವ್ರ ಕಾಲದಲ್ಲೆಲ್ಲ ಹೆಂಗಿದ್ರೋ ಹಂಗೆ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ಎಲ್ಲರೂ ಚೆನ್ನಾಗಿರಬೇಕು. ಸರ್ವೇ ಜನಾಂ ಸುಖಿನೋ ಭವಂತು ಅಂತ, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ, ಎಲ್ಲ ಚೆನ್ನಾಗಿರಬೇಕು. ಅದೇ ನಮ್ಮ ಉದ್ದೇಶ. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಅದಾದಮೇಲೆ ಆಶ್ಲೇಷ ಬಲಿ, ಅದಾದಮೇಲೆ ಇವಾಗ ಹೊಸದಾಗಿ ಒಂದು ಯಾರೋ ವಿದ್ವಾಂಸರು ನಮಗೆ ಕಳಿಸಿದರು, ಕಾರ್ತವೀರಾರ್ಜುನ ಮಂತ್ರವನ್ನು ಜಪಿಸಬೇಕು, ಕನ್ನಡ ಚಿತ್ರರಂಗಕ್ಕೆ ತುಂಬ ಒಳಿತಾಗುತ್ತದೆ ಅಂತ. ಅರ್ಥ ಆಯ್ತಾ? ಅದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸಂಘದಲ್ಲಿ ನಡೀತಾ ಇರುವ ಪೂಜೆ ಕುರಿತು ಭಾರಿ ಗೊಂದಲ ಏರ್ಪಟ್ಟಿತ್ತು. ಆದರೆ ಸಮಗ್ರವಾಗಿ ಕನ್ನಡ ಚಿತ್ರರಂಗ ಶುಭಕ್ಕಾಗಿ, ಏಳಿಗೆಗಾಗಿ ನಡೆಯಲಿರುವ ಕಾರ್ಯಕ್ರಮ ಅಂತ ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟಪಡಿಸಿದ್ದಾರೆ. ಕಲಾವಿದರ ಸಂಘ ಎಲ್ಲರಿಗೂ ಮುಕ್ತವಾಗಿದ್ದು, ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಸರ್ವರಿಗೂ ಆಮಂತ್ರಣ ಇದೆ. ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡ ಬಳಿಕ ಹಲವು ನಟ ನಟಿಯರು, ತಂತ್ರಜ್ಞರು, ಕಲಾವಿದರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಪ್ರತಿಯೊಂದು ಕರ್ಮಕ್ಕೂ ಅದಕ್ಕೆ ಕರ್ಮಾಭಿಮಾನಿ ದೇವತೆಗಳು ಇರ್ತಾರೆ. ಯಾವುದೋ ಕರ್ಮಕ್ಕೆ ಯಾವುದೋ ಅಭಿಮಾನಿ ದೇವತೆಗಳಿಗೆ ಪೂಜೆ ಮಾಡಿದರೆ ಫಲ ಸಿಕ್ಕುವುದಿಲ್ಲ. ಇಲ್ಲಿ ಮೃತ್ಯು ಸೂಚಕ. ಮೃತ್ಯು ಅಂತ ಹೇಳಿದರೆ ಅವನ ಒಂದು ಆಕ್ಟಿವಿಟೀಸ್ ನಾಶ ಆಗುವಂಥ, ಸಾಯುವುದಲ್ಲ, ಅವನ ಕ್ರಿಯೆಗಳು ನಾಶ ಆಗಿಬಿಡುವಂಥದ್ದು ಅಥವಾ ಮಾಡಿದ ಕೆಲಸಗಳು ಫೇಲ್ ಆಗುವಂಥದ್ದು. ಇದಕ್ಕೆ ಮೃತ್ಯು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿ ಮೃತ್ಯುಂಜಯ ಹೋಮ ಮೊದಲಾಗಿ ಗಣ ಹೋಮದ ಮೂಲಕ ಪ್ರಾರಂಭ ಮಾಡ್ತೇವೆ. ಮೃತ್ಯುಂಜಯ ಹೋಮದ ನಂತರ ನಾವು ನಾಗಪ್ರೀತ್ಯರ್ಥ, ಯಾಕಂದರೆ ಕಲೆಗೆ ಅಭಿಮಾನಿ ದೇವರು ನಾಗ. ಆ ದೇವತೆಯನ್ನು ನಾವು ಆಶ್ಲೇಷ ಬಲಿ ಪ್ರದಾನದ ಮೂಲಕ ಅವನನ್ನು ತೃಪ್ತಿಗೊಳಿಸುವಂಥದ್ದು ಪರಿಸ್ಥಿತಿ. ಜನ ಥಿಯೇಟ್ರ್ ಹತ್ರ ತೇಳ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ. ಪರಭಾಷೆ ಚಿತ್ರಗಳು ಅವು ಹೆಂಗೋ ಹೆಚ್ಚು ಕಡಿಮೆ ಓಡ್ತವೆ ಅನ್ನುವಂಥ ಪರಿಸ್ಥಿತಿ. ನಾವು ಕೇಳಿದ ಪ್ರಕಾರ ಕನ್ನಡದ ಮೇಲೆ ಅಭಿಮಾನ ಕೊರತೆ ಆಗೋಯ್ತು. ಏನು ನಮಗೆ ಏನು ಹೇಳೋಕ್ಕಾಗ್ತಲ್ಲ, ಊಹೆಗೂ ಮೀರಿದಾಗೋಗ್ಬಿಡ್ತಿತ್ತು ಪರಿಸ್ಥಿತಿ. ಈ ಎಲ್ಲ ಪ್ರಾರಂಭದಿಂದ ಕನ್ನಡ ಚಿತ್ರರಂಗ ತುಂಬ ಕಷ್ಟದಲ್ಲಿ ನರಳಿನೇ ಮೇಲೆ ಬಂದಿರೋದು. ಅದನ್ನು ನೆನೆಸ್ಕೊಂಡಾಗ ಭಾರಿ ನೋವಾಗುತ್ತೆ, ಭಾರಿ ಮನಸ್ಸಿಗೆ ತುಂಬ ನಿಜವಾಗ್ಲೂ ನೋವಾಗುತ್ತೆ. ದರ್ಶನ್ ಜೈಲಲ್ಲಿ ಇರೋದ್ರಿಂದ ದರ್ಶನ್ ಬಿಡುಗಡೆ ಕುರಿತು ಮಾಡಲಾಗಿರುವ ಪೂಜೆ ಎಂಬ ಗುಮಾನಿ ಹಬ್ಬಿತ್ತು. ಆದ್ರೆ ಇದಕ್ಕೂ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಪೂಜೆಯಲ್ಲಿ ಅನೇಕ ಹಿರಿಯ ಹಾಗೂ ಹೆಸರಾಂತ ಕಲಾವಿದರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಇಡೀ ಪೂಜಾ ಕೈಂಕರ್ಯ ನಡೆಯುತ್ತೆ. ಕಳೆದ 6 ವರ್ಷದ ಹಿಂದೆ ನೂತನ ಕಲಾವಿದರ ಸಂಘದ ಕಟ್ಟಡ ನಿರ್ಮಾಣ ಆಗಿದ್ದು, ಕಲಾವಿದರಿಗೆ ಅನುಕೂಲತೆ ದೃಷ್ಟಿಯಿಂದ ಮಾಡಲಾಗಿರುವ ಭವ್ಯ ಕಟ್ಟಡ. ಹೀಗಾಗಿ ಕಟ್ಟಡದ ಶಾಂತಿ, ಧನಾತ್ಮಕತೆ ಕಾಪಾಡಿಕೊಳ್ಳೋದ್ರ ಸಲುವಾಗಿ ಮಾಡಲಾಗುವ ವಿಶೇಷ ಪೂಜೆ ಇದಾಗಲಿದೆ. ಒಟ್ನಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರೋದ್ಯಮ ಸಜ್ಜಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.